ಕೊನಾರ್ಕ್ ಅಂದರೆ ಲೈಕ್ ಕೋನ ಮತ್ತು ಆರ್ಕ್ ಅಂದರೆ ಸೂರ್ಯ ಅಂತ. ಸೂರ್ಯನ ಬೆಳಕು ಬರೋ ದಾರಿನ ಕೊನಾರ್ಕ್ ಅಂತ ಹೇಳ್ತಾರೆ. ಸೊ ಒಂದು ನಾನು ಹೇಳ್ತಿರೋ ಒಂದು ಈ ಸಿನಿಮಾದ ವಸ್ತು ಮೇಲೆ ಬೆಳಕು ಚೆಲ್ಲುವಂಥ ಪಾತ್ರ, ಆ ಪಾತ್ರದ ಹೆಸರು ಕೊನಾರ್ಕ್. ಅದರಿಂದ ಕೊನಾರ್ಕ್ ಅಂತ ಸಿನಿಮಾ ಟೈಟ್ಲ್ ಇಟ್ಟಿದೆ ಸರ್. ಖಂಡಿತ ಒಂದು ಹೊಸ ಪ್ರಯತ್ನನೇ ಮಾಡಬೇಕು ಸರ್. ಹಳೆ ಪ್ರಯತ್ನಗಳು ಅಂದರೆ ಏನಂತ ಹೇಳ್ತಾರೆ, ಲೈಕ್ ಹೇಳಿದ್ದನ್ನೇ ಹೇಳೋದಕ್ಕೆ ಯಾವುದೂ ರುಚಿಸಲ್ಲ ಸರ್. ಒಂದು ಹೊಸ ಪ್ರಯತ್ನನೇ. ಅಗೇನ್ ತಿರ್ಗಾ ನನ್ನ ಕಲಾವಿದನ ಕಥೆ ವಿಶೇಷವಾಗಿದ್ದಾಗ, ಕ್ಯಾರೆಕ್ಟರ್ಗಳು ವಿಶೇಷವಾಗಿರುತ್ತೆ, ಕಲಾವಿದರು ವಿಶೇಷವಾಗಿರುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋ ರೀತಿಯೂ ವಿಶೇಷವಾಗಿರುತ್ತೆ. ಹೀರೋ ಕ್ಯಾರೆಕ್ಟರ್ ಒಬ್ಬ ಕಾಳೆ ಅಂತ ಒಬ್ಬ ಗ್ಯಾಂಗ್ಸ್ಟರು, ಅವನೊಂದು ಹಿ ಡೀಲ್ಸ್ ಆಲ್ ದ ವುಮನ್ ಟ್ರಾಫಿಕಿಂಗ್ ಬಿಸ್ನೆಸ್ ಏನಿರುತ್ತೆ ಅದನ್ನು ಹ್ಯಾಂಡಲ್ ಮಾಡ್ತಿರ್ತಾನೆ. ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರಾಚೆ ಒಂದೊಂದು ಏನಂತ ಹೇಳ್ತಾರೆ, ಲೈಕ್ ಎಲ್ಲ ಸಿಟಿಲಿರೋ ಎಲ್ಲ ಪಬ್ಗಳ ಒಂದು ಕಾಂಟ್ಯಾಕ್ಟ್ ಇರುತ್ತೆ. ಎಲ್ಲ ಹುಡುಗಿನ ಒಂದು ಡ್ಯಾನ್ಸ್ ಪಬ್ ಕಳಿಸಿ ಒಂದು ವ್ಯವಹಾರ ಮಾಡೋಂಥ ಒಂದು ಕ್ಯಾರೆಕ್ಟ್ರು. ಆ ಹುಡುಗಿ ನಮ್ಮ ಕಾಳೆ ರೈಟ್ ಹ್ಯಾಂಡು ಸಿನಿಮಾದ ಹೀರೋ ಕೊನಾರ್ಕ್, ಕಾಳೆ ಲೆಫ್ಟ್ ಹ್ಯಾಂಡ್ ಮುಂಗ್ಸಿ ಅಂತ ಕ್ಯಾರೆಕ್ಟ್ರು ಯಶ್ ಶೆಟ್ಟಿ ಮಾಡ್ತಾಯಿದ್ದಾರೆ. ಸೊ ಈ ಪಾತ್ರ ಇಲ್ಲಿಂದ ಕಥೆ ಅವ್ರದ್ದು ಟ್ರಾವೆಲ್ ಆಗುತ್ತೆ ಸರ್. ಲೈಕ್ ನನ್ನ ಹಸಿವು ಸರ್, ನಾನು ಬರೆಯೋದಕ್ಕೆ ವರ್ಷಾನುಗಟ್ಟಲೆ ಸ್ಪೆಂಡ್ ಮಾಡೋದು 6 ರಿಂದ 8 ವರ್ಷ ಬರೆಯೋದಕ್ಕೆ ಸ್ಪೆಂಡ್ ಮಾಡಿದ್ದೀನಿ ಸರ್. ನನ್ನ ಹತ್ರ ಆಲ್ಮೋಸ್ಟ್ 5 ಪ್ರಾಜೆಕ್ಟ್ಗಳು ವಿತ್ ಮ್ಯೂಸಿಕ್ಕು ಮಾಡ್ಕೊಂಡಿದ್ದು. ನಾನು ಪ್ರೊಡಕ್ಷನ್ ಹೌಸ್ಗಳಿಗೆ ಅಪ್ರೋಚ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, ವಸ್ತು ಮೇಲೆ ತುಂಬ ವರ್ಕ್ ಮಾಡಿತ್ತು. ಒಂದೊಂದು ಪ್ರಾಜೆಕ್ಟು 2 ವರ್ಷ ಯಾವ ಪ್ರೊಡಕ್ಷನ್ ಹೌಸು ಸಪೋರ್ಟ್ ಮಾಡಲ್ಲ ನನಗೆ. ವಸ್ತು ಚೆನ್ನಾಗಿದ್ದಾಗ ಸಿನಿಮಾದ ಎಲ್ಲಿ ಅಕ್ಷರ ವ್ಯವಸಾಯ ಚೆನ್ನಾಗಿರುತ್ತೋ ಅಲ್ಲಿ ಸಿನಿಮಾದ ಆರ್ಥಿಕ ವ್ಯವಸಾಯ ಚೆನ್ನಾಗಿರುತ್ತೆ ಸರ್. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಸೊ ಆ ರೀತಿಲಿ ವಸ್ತುಗಳ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ ಸರ್. ನಾನು ಪ್ರೊಡಕ್ಷನ್ ಹೌಸ್ಗಳು ಕೇಳೋದು, ಪ್ರೀ ಪ್ರೊಡಕ್ಷನ್ಗೆ ನನಗೆ ಸಪೋರ್ಟ್ ಬೇಕಾಗಿಲ್ಲ, ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕಾಗಿಲ್ಲ. ನನಗೆ ಸಿನಿಮಾದ ಆರಂಭ ಕುಂಬಳಕಾಯಿಂದ ಹಿಡಿದು ತೆಂಗಿನಕಾಯಿಗೆ ಮಾತ್ರ ನನಗೆ ಒಂದು ಪ್ರೊಡಕ್ಷನ್ ಸಪೋರ್ಟ್ ಬೇಕು. ಆ ರೀತಿಯಲ್ಲಿ ನಾನು ಸಿನಿಮಾ ಸ್ಕ್ರಿಪ್ಟ್ಗಳು ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಸೊ ಆ ಒಂದು ಸಪೋರ್ಟ್ನ ನಾನು ಕೇಳ್ತಾ ಇದ್ದೀನಿ ಸರ್. ಸರ್ ಅದು ಲೈಕ್ ಅಂತ ಹೇಳ್ತಾರೆ, ಲೈಕ್ ವರ್ಕ್ಶಾಪ್ ಸಿನಿಮಾ ಹತ್ತಿರ ಹೋಗ್ತಿದ್ದಂಗೆ ಕಲಾವಿದರು ಲೈಕ್ ಆಲ್ಮೋಸ್ಟ್ ಎಲ್ಲ ನುರಿತ ಕಲಾವಿದರು ಇರೋದು. ಬಟ್ ಆದರೆ ಲೈಕ್ ಟೆಕ್ನಿಕ್ ನಾನು ಹೇಗೆ ನನ್ನ ಎಕ್ಸಿಕ್ಯೂಷನ್ ಬೇರೆ ಇರುತ್ತೆ. ನಾನು ಕಲಾವಿದ್ರ ಹತ್ರ ನಾನು ಅವರಲ್ಲಿರೋ ಒಂದು ಕಲಾವಿದನ ಎಕ್ಸ್ಟ್ರಾಕ್ಟ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ನನ್ನ ವರ್ಕಿಂಗ್ ಫಾರ್ಮ್ಯಾಟ್ ಬೇರೆ ಥರ ಇರುತ್ತೆ. ಅದನ್ನು ನನ್ನನ್ನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿ ಅವ್ರ ಕ್ಯಾರೆಕ್ಟರ್ನ ರಿಫೈನ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ ಸರ್. ನಾವು ನಿಮ್ಗೆ ಹೇಳ್ದಂಗೆ ಫಸ್ಟ್ ಶೆಡ್ಯೂಲ್ ನಾವು ಸೌತ್ ಆಫ್ರಿಕಲ್ಲಿ ಈಸ್ಟರ್ನ್ ಕಂಟ್ರೀಸಲ್ಲೇ ಮಾಡ್ತೀವಿ. ತಾಂಜೇನಿಯಾ ಇಂದ ಹಿಡಿದು ಅಂತ ಹೇಳ್ತಾರೆ, ತಾಂಜೇನಿಯನ್ ಕಂಟ್ರೀಸ್ ಏನೇನೆಲ್ಲ ಇದೆ ಅಲ್ಲೆಲ್ಲ ಶೂಟ್ ಮಾಡ್ತೀವಿ. ಜಾನ್ಜಿಬಾರ್ ಆಗಿರ್ಬೋದು, ಅಥವಾ ಅಂತ ಹೇಳ್ತಾರೆ ಲೈಕ್ ನಮ್ಮ ಅರುಷಾ ಆಗಿರ್ಬೋದು. ಸೊ ಇದು ಸುತ್ತ ಎಲ್ಲ ಫುಲ್ಲು ಟ್ರಾವೆಲ್ ಮಾಡಿಕೊಂಡು ನಂತರ ಇಲ್ಲಿಗೆ ಬರ್ತೀವಿ. ಅಕ್ಟೋಬರಿಂದ ಸ್ಟಾರ್ಟ್ ಆದರೆ ಪ್ರಾಬ್ಲಿ ಇಲ್ಲಿ ಬ್ಯಾಕ್ ಇನ್ ಡಿಸೆಂಬರಲ್ಲಿ ನಾವು ರಿಲೀಸಿಗೆ ಬರ್ತೀವಿ, ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ. ನಾನು ನಿಮ್ಮ ಧನುಷ್ ಮಾತಾಡ್ತಾ ಇದ್ದೀನಿ. ಇವತ್ತು ಕೊನಾರ್ಕ್ ಸಿನಿಮಾದ ಮುಹೂರ್ತ ಮಾಡಿದ್ದೀವಿ. ಇವತ್ತು ತುಂಬ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ತುಂಬ ಚೆನ್ನಾಗಿ ಮುಹೂರ್ತ ಆಗಿದೆ. ಇದು ತುಂಬ ವಿಶೇಷವಾಗಿದೆ. ನನ್ನ ಲೈಫಲ್ಲಿ ಮುಂದೆ ಈ ಥರ ಕತೆಗಳು ಬರುತ್ತೋ ಏನೋ ಗೊತ್ತಿಲ್ಲ. ಈ ಕತೆ ಮಾತ್ರ ತುಂಬ ಅದ್ಭುತವಾಗಿದೆ ಅಂತ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಎಷ್ಟು ಖುಷಿ ಇದೆ ಅಂತಂದರೆ ತುಂಬ ಖುಷಿಯಾಗಿದ್ದೀನಿ. ತುಂಬ ಒಂದು ಅಭಿನಯ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಇದರಲ್ಲಿ ತುಂಬ ಸ್ಕೋಪ್ ಇದೆ. ತುಂಬ ಅದ್ಭುತವಾಗಿ ಕಥೆ ಮಾಡಿದ್ದಾರೆ. ಈ ಕಥೆಯಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೆ ತುಂಬ ಸಂತೋಷ. ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ಇವತ್ತು ಎಲ್ಲವೂ ತುಂಬ ಚೆನ್ನಾಗಿ ನೆರವೇರಿದೆ. ಆ ತಾಯಿ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೈದಿ ಆದಮೇಲೆ ಪ್ಯಾಂಡಮಿಕ್ ಬಂತು, ಆಮೇಲೆ ಕೊರೋನಾ ಬಂತು. ಎಲ್ರಿಗೂ ಸ್ವಲ್ಪ ತೊಂದರೆ ಆಯಿತು. ಎಲ್ಲರೂ ಹೇಳ್ಬೇಕಂತ ಅಂದರೆ ಒಂದು 5 ವರ್ಷ ಹಿಂದಕ್ಕೆ ಹೋದಂಗೆ ಆಗ್ಬಿಡ್ತು ಕೊರೋನಾ ಬಂದಮೇಲೆ. ಸೊ ಅದಾದಮೇಲೆ ಮುತ್ತುಕುಮಾರ ಅಂತ ಮಾಡಿದೆ. ಅದು ಇನ್ನೇನು ಬಿಡುಗಡೆ ಆಗುತ್ತೆ. ಅದ್ರ ಮಧ್ಯದಲ್ಲಿ ಇದು ಜೊತೆಗೆ ನಾವು ಹೆಚ್ಚು ಕಡಿಮೆ 2 ವರ್ಷ ಇದು ಕತೆ ಮಾಡೋದಕ್ಕೆ ತೊಗೊಂಡ್ವಿ. ಇದು 2 ವರ್ಷ ಕತೆ ಮಾಡಿದ್ದಾರೆ ನಿರ್ದೇಶಕರು. ಅದಾದಮೇಲೆ ಪ್ರೀ ಪ್ರೊಡಕ್ಷನ್ 1.5 ವರ್ಷ ಆಯಿತು. ಸೊ ಎಲ್ಲ ಮುಗಿಸಿ ಇವತ್ತು ಚಿತ್ರೀಕರಣ ಪ್ರಾರಂಭ ಮಾಡಬೇಕಂತ ಹೇಳಿ ಈ ದಿನದಿಂದ ಶುರು ಮಾಡ್ತಾ ಇದ್ದೀವಿ.